ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ನೋಡ್ರಿ. SPB ಮತ್ತೆ ಈಗ ಮಾವಿನ ಸೆಪ್ಪೆ ಅದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಮೊದ್ಲಿಗೆ ಮಾವಿನ ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಶುಭೋದಯ, ಗುಡ್ ಮಾರ್ನಿಂಗ್. ಎಲ್ಲರೂ ಟೀ ಕಾಫಿ ಆಯ್ತು ಅನಿಸುತ್ತೆ. ಇನ್ನೂ ಆಗಿಲ್ಲ. ಇವತ್ತು ಏನಕ್ಕೋಸ್ಕರ ಅಂದರೆ ಇವತ್ತು ಗುಡಿ ಶನಿವಾರ ಇದೆ, ಜಲ್ದಿ ಹೋಗ್ಬೇಕು. ಜನ ಫುಲ್ ಇರ್ತಾರೆ, ಎಲ್ಲ ಜನ ಬರ್ತಾರೆ. ಎಲ್ಲರೂ ಬನ್ನಿ. ಇವತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಬನ್ನಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 7 o'clock ಆಗಿದೆ. ಈಗ ಗುಡಿಗೆ ಹೋಗೋಣ ಬನ್ನಿ. ಫಸ್ಟು ಆಗಿದೆ, ಚೆನ್ನಾಗಿದೆ. ಆಗಿ ಗುಡಿ ಬಾಗಿಲಾಯಿತು, ಕ್ಲೋಸ್ ಆಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮತ್ತು ಸಮಾಚಾರದಲ್ಲಿ. ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಣ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ಲಾಗಿ ಈಗ 12:30 ಆಗಿದೆ. ಮನೆಗೆ ಹೋಗಿ ಸಿಗೋಣ. ಇಟ್ಕೊಂಡು ಎಲ್ಲ ಹೊಂಟಾರ ನೋಡ್ರಿ. ಏನಾರು ಸಾಮಾನು ತರಕ್ಕೆಲ್ಲಕ ಎಲ್ಲಿ ತೊಗೊಂಡ್ರಿ? ಮನೆ ತೊಗೊಂಡೋಗ್ತೀರಿ? ಎಲ್ಲಿ ತೊಗೊಂಡೋಗ್ತೀರಿ? ನಮ್ಮ ಮನೆ ದೂರ ಅದ. ಬಾಳೆಹಣ್ಣು ಸಿಪ್ಪಿಂದ ಮತ್ತೆ ಈಗ ಬಾಳೆಹಣ್ಣು ಸಿಗಿದ್ರು. ಈಗ ಗುಡಿ ಬಾಗ್ಲಾಯ್ತು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮಗೆ ಫೋನ್ ಮಾಡಿ ಕೇಳೋಣ ಏನೇನು ತರಬೇಕೇನು ಅಂತ ಕೇಳಿಬಿಟ್ಟು. ನಮ್ಮ ನಾಗೇಂದ್ರಣ್ಣ ಬುಟ್ಟಿ ಎಲ್ಲೆಲ್ಲೇ ಇಟ್ಟು ಅದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಮೊದಲಿಗೆ ಮಾವಿನ ಕೆರೆ ಹಿಂಗೆ ಇರಲಿಲ್ಲ, ಭಾಳ ಚೇಂಜ್ ಆಗಿದೆ. ಈಗ ಎಲ್ಲಿ ಹೋಗೋಣ ನೋಡೋಣ ಬನ್ನಿ ಒಳಗೆ ಹೆಂಗಿದೆ ಅಂತ. ನೋಡ್ತಾ ಇರೋದು ಗೇಟ್ ಎಲ್ಲ ಮಸ್ತ್ ಹಾಕ್ಸಿದ್ದಾರೆ. ಅಂದರೆ ಯಾರು ಒಳಗೆ ಹೋಗಬಾರ್ದು, ಕಸನ ಒಳಗೆ ಹಾಕಬಾರ್ದು ಅಂತೇಳಿ ಎಷ್ಟು ಚೆನ್ನಾಗಿ ಗೇಟ್ ಹಾಕ್ಸಿದ್ದಾರೆ. ಹಿಲ್ಸ್ ಬಂದುಬಿಟ್ಟು ಈ ಥರ ಮಾಡಿದ್ದಾರೆ ಪೂರ್ತಿ. ಮತ್ತು ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ. ಈ ಮಾವಿನ ಕೆರೆ ಅಂತೇಳಿ ಭಾಳ ಚೆನ್ನಾಗಿದೆ. ಅದು ನೋಡಿ ಮೊದಲಿಗೆ ಪ್ಲೇಸ್ ಹಿಂಗೆ ಏನೂ ಇರಲಿಲ್ಲ, ಭಾಳ ಚೇಂಜ್ ಆಗಿದೆ. ಅಂದರೆ ಎಷ್ಟು ಪರ್ಸನ್ ಬಂದು ಜಾಗಿಂಗ್ ಮಾಡ್ಬೋದು, ಎಲ್ಲರೂ ಕೂತ್ಕೊಂಡು ಮಾತಾಡ್ಬೋದು. ಅಲ್ಲಿ ಗುಡಿ ಆಗ್ತಾ ಇದೆ ಏನು ಗೊತ್ತಿಲ್ಲ ನೋಡಿ. ಎಲ್ಲ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ. ಬಾಬಾ ಇಲ್ಲಿ ನೋಡ್ರಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ರನ್ನಿಂಗ್ ಆರಾಮ್ಸೆ ಮಾಡ್ಬೋದು. ಮಾಡ್ಕೊತ ವ್ಯೂ ನೋಡ್ಬೋದು. ಹೆಂಗಿದೆ ನೋಡಿ. ಈ ಮುಂಬೈಯಲ್ಲಿ ಎಲ್ಲ ಇಲ್ಲಿ ಮುಂದಕ್ಕೆಲ್ಲ ಕಲ್ಲಿರ್ತಾವಲ್ಲ, ಆ ಥರನೇ ಆಗಿದೆ ನಮ್ಮ ರಾಯಚೂರಿಗೆ. ನಮ್ಮ ರಾಯಚೂರಿಂಗು ಇಲ್ಲಿ ಪೂರ್ತಿ ರೌಂಡ್ ಅಲ್ಲಿಂದ ತರೂ ಪೂರ್ತಿ ರೌಂಡ್ ಆಗತ್ತೆ ನನ್ನ ಸಬ್ಜೆಕ್ಟ್ಸಲ್ಲಿ. ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ರಾಯಚೂರಿಗೆ ಹಿಂಗಿರುತ್ತೆ ಅಂತ. ಇಲ್ಲಿ ಬಂದು ಕೂತ್ರೆ ಒಂಥರ ಶಾಂತಿ ಇದೆ. ಒಬ್ಬರೇ ಬರ್ಬೋದು, ಎಲ್ಲರೂ ಬರ್ಬೋದು, ಕಪಲ್ಸ್ ಬರ್ಬೋದು, ಫ್ಯಾಮಿಲಿ ಬರ್ಬೋದು, ಎಷ್ಟು ಪರ್ಸನ್ ಬಂದು ಜಾಗಿಂಗ್ ಮಾಡ್ಬೋದು. ಇಲ್ಲಿ ಹಂಗಿದೆ ಪ್ಲೇಸ್. ಈಗ ಭಾರಿ ಆಗಿದೆ. ಮಾವಿನ ಕೆರೆ ಮಾತ್ರ ಭಾರಿ ಆಗಿದೆ. ಮೊದಲಿಗೆ ಒಳಗಂತೂ ಹೋಗಿ ಬರ್ತಿರಲಿಲ್ಲ. ಕಸ ಇಲ್ಲೆಲ್ಲ ಮೊದಲಿಗೆ ಕಸ ಇತ್ತು. ಈಗ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಗಿಡ ಹಾಕ್ಸಿದ್ದಾರೆ, ಲೈಟ್ ಹಾಕ್ಸಿದ್ದಾರೆ. ಲೈಟ್ ಮಾಡಿಸ್ತೀನಿ. ಅವರು ಯಾವಾಗಲೂ ಡೈಲಿ ಬರ್ತಿರ್ತಾರೆ ಅಂತ. ಇಲ್ಲಿ ಮೊದಲಿಗೆ ಚೆನ್ನಾಗಿತ್ತು, ಈ ಪ್ಲೇಸ್ ಚೆನ್ನಾಗಿದೆ ಅಂತ. ನನ್ನ ಹೆಸರು ಪೃಥ್ವಿರಾಜ್ ಅಂತೇಳಿ. ಸರ್ ಹೆಂಗೆ ಅನಿಸ್ತದೆ ಸರ್ ಪ್ಲೇಸ್ ನೋಡಿ ನಿಮಗೆ? ಈಗ ನೋಡಿದ್ರೆ ಚೆನ್ನಾಗಿದೆ ಸರ್. ಮೊದಲು ಎಲ್ಲ ಎಣ್ಣೆ ನಾಯಿಗಳು ಅವು ಇವು ಭಾಳ ಇದ್ದಿತ್ತು. ಈಗ ನೀಟಾಗಿದೆ. ಓಕೆ, ಗಾರ್ಡನ್ ಮಾಡಿದ್ದಾರೆ. ಈಗ ಎಲ್ಲ ಊರಾಗಿನ ಕಸ ತಂದು ಇಲ್ಲಿ ಹಾಕ್ತಿದ್ರು. ಓಕೆ. ಈಗೆಲ್ಲ ಅದೆಲ್ಲ ಸ್ಟಾಪ್ ಮಾಡಿ ಈಗ ಗಾರ್ಡನ್ ಮಾಡಿದ್ದಾರೆ. ಚೆನ್ನಾಗಿ ಬರಕ್ಕೆ ಹುಡುಗರಿಗೆ ಕರ್ಕೊಂಬರಕ್ಕೆ. ಹೌದು ಸರ್, ಪ್ಲೇಸ್ ಇರಲಿಲ್ಲ ಅಂತ. ಇನ್ನೊಂದು ಏನು ಗೊತ್ತಾ ಸರ್, ಇಲ್ಲಿ ಮೊದಲು ಮುಂಬೈಲಿ ಗೊತ್ತಲ್ಲ, ಬೀಚ್ ನದಿಯಲ್ಲಿ ಎಲ್ಲ ಮುಂದಕ್ಕೆಲ್ಲ ಕಲ್ಲಿದ್ದಾವೆ. ಬಟ್ ಆ ಥರನೇ ಪ್ಲೇಸ್ ಅನಿಸ್ತದೆ ಎಲ್ಲ ಕಡೆ ನೋಡೋಕೆ. ಎಲ್ಲ ಅಂದ್ರೆ ಗಂಗಾ ಆರತಿ ಮಾಡೋಕೆ ಒಬ್ಬ ಪ್ಲೇಸ್ ಮಾಡ್ತಿದ್ದಾರೆ ಸರ್. ಅದು ಗುಡಿ ಸರ್, ಅದು ಆಂಜನೇಯ ಪ್ಲೇಸ್. ಓಕೆ. ಪುರಾತನ ಕಾಲದ್ದು. ಅದು ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಓಕೆ. ಅದೆಲ್ಲ ಸ್ವಲ್ಪ ಇದಾಗಿ ಸರ್ ಅದು. ಓಕೆ. ಈಗ ನೀಟ್ನೆಸ್ ಮಾಡಿ ಒಳಗೆ ಪ್ಲಾಂಟೇಶನ್ ಮಾಡ್ತಿದ್ದಾರೆ. ಇಲ್ಲಿ ಗಂಗಾ ಆರತಿ ಮಾಡ್ತಾರಂತ ಸರ್ ಸ್ಟಾರ್ಟಿಂಗ್ ಮಾಡಿ. ಸೊ ಗಾಯ್ಸ್, ಇಲ್ಲಿ ನೋಡ್ತಾ ಇರೋದು ಇದು ಗುಡಿ ಇದೆ. ಇದು ಗುಡಿ ಅಂತ ಇದು. ಇಲ್ಲಿ ನಿಂತು ಗಂಗಾ ಆರತಿ ಮಾಡ್ತಾರಂತೆ. ಡೈಲಿ ರಾತ್ರಿ ಗಂಗಾ ಆರತಿ ಮಾಡ್ತಾರಂತೆ. ಆಮೇಲೆ ನಿನ್ನ ಮೇಲಿಂದ ನಾನು ಡೈಲಿ ಬರ್ತೀನಿ ನಾನು. ಹುಡುಗಿದ್ದಾರೆ. ಈಗ ಡಾಕ್ಟರ್ಗಳು ಗೊತ್ತಲ್ಲ, ಅವ್ರ ಥರ ಆ್ಯಕ್ಟಿಂಗ್ ಮಾಡ್ತಾರಂತೆ. ಮಾಡುವ ದೇವರು ಎಲ್ಲರೂ ಹೆಂಗಿದ್ದಾರೆ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತ ಬಂದಿದ್ದೀವಿ ರಾಯಚೂರಿಗೆ. ಓಕೆ. ಅಲ್ಲಿ ಮಹಾನಗರದ ಪಾಲಿಕೆ ಆಗಿದ್ದಾರೆ. ಇಲ್ಲೆಲ್ಲ ಹೊಸ ಮಾವಿನ ಕೆರೆ ಮಾಡಿಸಿದ್ದಾರೆ. ಪ್ಲಾಂಟಿಂಗ್ ಅವೆಲ್ಲ ಹಾಕಿದ್ದಾರೆ. ಮತ್ತೆ ಅಲ್ಲಿ ಹಳೆ ಆಂಜನೇಯ ಗುಡಿ ಇದ್ದಾರೆ. ಅವಾಗ ಇಲ್ಲೆಲ್ಲ ಆಟ ಬರ್ತಿದ್ರು. ದೇವ್ರ ಇವಾಗ ನೀಟ್ ಮೇಂಟೈನ್ ಮಾಡ್ಯಾರ ದೇವ್ರು. ಹಳೇದು ಆಂಜನೇಯ ಗುಡಿ ಅದ. ಓಕೆ. ನನ್ನ ಹೆಸರು ಗಗನ್. ನೀನು ಯೂಟ್ಯೂಬ್ ಮಾಡಕ್ಕೆ ನಿಂಗೆ ಇಷ್ಟ ಇದೆನಾ? ವಿಡಿಯೋ ಮಾಡಕ್ಕೆ ನಿಂಗೆ ಇಷ್ಟ ಇದೆನಾ? ನಂದು ಚಾನಲ್ ಇದೆ. ಹೌದಾ? ನಿಮ್ಮ ಚಾನಲ್ ಹೆಸರೇನು? ಭಾಸ್ಕರ್ ಪಾಟೀಲ್ ಇದೆ. ಸೊ ಗೈಸ್, ಇವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸರ್. ಇವರು ಭಾಸ್ಕರ್ ಅಂತ ಹೇಳಿ, ಇವ್ರಿಗೂ ಸಪೋರ್ಟ್ ಮಾಡಿ. ಓಕೆನಾ? ಚಾನಲ್ ಚಲೋ ಇದ್ರೆ ಲೈಕ್ ಮಾಡಿ, ಚಲೋ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಓಕೆ. ಅಷ್ಟೇ ತಾನೇ. ಟೇಕ್ ಇಟ್, ಟಾಟಾ, ಬಾಯ್ ಬಾಯ್. ಹೇಳಿದ್ರಲ್ಲ ಎಲ್ಲರೂ ಹೆಂಗೆ ಹೇಳಿದ್ದಾರೆ ಅಂತೇಳಿ. ಇನ್ನೊಂದೇನೆಂದರೆ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು.
ಬಟ್ ಮೇಂಟೈನ್ ಮಾಡೋದು ಭಾಳ ಕಷ್ಟ. ಮೇಂಟೈನ್ ಮಾಡ್ಬೇಕ್ರೆ ಮೇಂಟೈನ್ ಮಾಡಿದರೆ ನಮ್ಮ ಇದು ಏರಿಯಾ ಎಲ್ಲ ಚೆನ್ನಾಗಿರ್ತದೆ ನಿಜವಾಗ್ಲೂ. ನಾವಿವಾಗ ರಾಯಚೂರಿಗೆ ಬಂದಿದ್ದೀವಿ. ಮಾವಿನ ಕೆರೆ ತಕ್ಕ ಮಹಾನಗರದ ಪಾಲಿಕಾಗ ನೋಡ್ರಿ ಹೆಂಗ ಮಾಡ್ಯಾರ. ಸೇಮ್ ಗಂಗಾ ನದಿ ನಂಗೆ ಕಾಣಕ್ ಕುಂತದ. ಇಲ್ಲೆಲ್ಲ ಗಂಗಾ ಆರತಿ ಮಾಡ್ತಾರಂತ. ಮೇನ್ ಬಂದ್ಬಿಟ್ಟು ವೀರ ಸಾವರ್ಕರ ಮೂರ್ತಿ. ಇಲ್ಲಿ ನೋಡ್ರಿ ನಮ್ಮ ಸಣ್ಣ ಡಾಕ್ಟರ್ ಗುರು ಬ್ರೋ ಹೇಳ್ತಾರೆ ಅವ್ರ ಬಗ್ಗೆ. ಹೇಳಿ ಗುರಳೆ. ಅವರು ನಮ್ಮ ದೇಶಕ್ಕೆ ಓಡಾಡಿದ್ದವರು. ಓಕೆ. ನಮ್ಮ ದೇಶ ಸಲಿಗೆ ಪ್ರಾಣ ಕೊಟ್ಟಿದ್ದವರು. ಓಕೆ. ನನ್ನ ಸಲಿಗೆ ಅಲ್ಲ, ಅವ್ರ ಸಲಿಗೆ ಮಾಡ್ರಿ. ಓಕೆ. ಒಂದು ಲೈಕ್ ಮಾಡ್ರಿ. ಜಯ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನೊಂದೇನು ಗೊತ್ತಾ, ಕೆಳಗೆ ಎಲ್ಲ ಸೈಡಿಗೆಲ್ಲ ಹಾಕಿದ್ರಲ್ಲ ಸಿಮೆಂಟ್ ಮೇಲೆ ಬೇರೆ ದೇಶದಿಂದ ಸಮುದ್ರದಿಂದ ಒಂದು ಸಣ್ಣ ಸಣ್ಣ ಕಲ್ಲು ತರಿಸಿದಾರಂತೆ. ಸಣ್ಣ ಸಣ್ಣ ಕಳ್ಳು ಇಲ್ಲಿ ಹಚ್ಚಿದ್ದಾರೆ ನೋಡಿ, ತೋರಿಸ್ತೀನಿ. ಇರೋದು ಸಣ್ಣ ಸಣ್ಣ ಕಲ್ಲುಗಳು, ಡಿಫ್ರೆಂಟ್ ಕಲ್ಲು. ಒಂಥರ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತಾರೆ ನೋಡಿ. ಎಲ್ಲ ಕಡೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮತ್ತು ಯೋಗ ಮಾಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಕೂತ್ಕೊಳ್ಳೋಕೆ ಪ್ಲೇಸ್ ಇದೆ, ಮಸ್ತೆ ಜಾಗ. ನಾನು ಮಾತಾಡೋಕ್ಕೆ ಏನೂ ಇಲ್ಲ, ಪ್ಲೇಸ್ ಮಾತ್ರ. ಸಣ್ಣ ಡಾಕ್ಟರ್ ಬ್ರೋ ಸಿಕ್ಬಿಟ್ಟಿದ್ದಾರೆ. ಅವರು ನನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇದ್ದಾರೆ ನೋಡ್ರಿ ನಮ್ಮ ಸಣ್ಣ ಡಾಕ್ಟರ್ ಬ್ರೋ. ನಿನ್ನ ಹೆಸರು? ನನ್ನ ಹೆಸರು ಗಗನ್ ಅಂತೇಳಿ. ನಗಲಲ್ಲಿ ಮರ್ತು ಹೋಗ್ತಾ ಇದ್ದೀನಿ ನಾನು. ಅವನು ಇಲ್ಲಿ ಆಂಜನೇಯ ಗುಡಿ ಅಂತ ಹೋಗೋಣ ಅಂತ ಅಂತಿದ್ದಾನೆ. ಗುಡಿ ಹೋಗೋಣ ಬನ್ನಿ. ಇಲ್ಲಿ ಗುಡಿ ಹತ್ರ ಬಂದಿದ್ದೀವಿ. ಗುಡಿನ ದರ್ಶನ ಮಾಡಿಸ್ತೀನಿ, ಎಲ್ಲರೂ ಬನ್ನಿ. ಆಂಜನೇಯ, ಹನುಮಪ್ಪ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಬಹಳ ಜಾಗ್ರತೆ ಅಂತೆ ಹನುಮಪ್ಪ. ಇದು ಮಕ್ಕೊಂಡ ಆಂಜನೇಯ. ಕುಂಭಮೇಳ ದಿವಸ ತಂದಾರಿದ್ದನ್ನ. ಓಕೆ. ಅಲ್ಲಿ ನೋಡ್ರಿ ರಾಯಚೂರಾಗ ಮಾವಿನ ಕೆರೆ ಕುಂಭಮೇಳನ ಆಗಿದ್ದಾವ ನೋಡ್ರಿ. ಅಲ್ಲಿ ಅಲ್ಲೆಲ್ಲ ಓಕೆ. ಅಲ್ಲೆಲ್ಲ ನೋಡ್ರಿ. ಓಕೆ. ಮತ್ತೆ ಇಲ್ಲೆಲ್ಲ ನೀಟ್ ಮೇಂಟೈನ್ ಮಾಡಕ್ ಕುಂತಾರ. ಮತ್ತೆ ಇಲ್ಲೆಲ್ಲ ಸುತ್ತ ತಿರುಗ್ಬೋದು. ಮಕ್ಕೊಂಡ ಆಂಜನೇಯ ನಂಗ್ ಮಾಡ್ಯಾರ ನೋಡ್ರಿ. ಎಲ್ಲ ಕಟ್ಸಾಕ್ ಕುಂತಾರ. ಓಕೆ. ಬರ್ರಿ. ರಾಜ್ रामकले कुंतता जहात पाचता गदाधिराजे दायरे पैपोजी शंकरायणी शेषरे नंदंटे जिकबाज समाचार रुद्रावाई कति मुगनाजे राम नाम करिದೆ ಅಂಜರ್ವಂಶಿ ರಾಜಸವೇದ ರಾಮ ಎಂತೀನಿ. ನಿಮ್ಮ ಚಾನಲ್ ಏನು? ನಮ್ಮ ಚಾನಲ್ ಹೆಸರು ಭಾಸ್ಕರ್ ಪಾಟೀಲ್ ಚಾನಲ್. ಓಕೆ. ನಿಮ್ಮ ಚಾನಲ್ ಹೇಳ್ರಿ? ನನ್ನ ಹೆಸರು ರಾಘವೇಂದ್ರ ಪೃಥ್ವಿರಾಜ್. ಪೃಥ್ವಿರಾಜ್. ಈ ವಿಡಿಯೋ ಚಲೋ ಇದ್ರೆ ಲೈಕ್ ಮಾಡಿರಿ, ಚಲೋ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ. ನನ್ನ ಚಾನಲ್ ಬಿ ಲೈಕ್ ಮಾಡಿರಿ, ಚಲೋ ಇದ್ರೆ ನಂದು ಬಿ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಓಕೆ. ಟೇಕ್ ಕೇರ್, ಟಾಟಾ, ಬೈ ಬೈ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಆ ಹುಡುಗ ಅಪ್ಪ ಮಗ ಎಲ್ಲರೂ ಮನೆಗೆ ಹೋದ್ರು. ನಾನೀಗ ಅಮ್ಮಗೆ ಕಾಲ್ ಮಾಡಿದ್ರು ಮನೆಗೆ ಬಾ ಅಂತ. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಮಾವಿನ ಕೆರೆ, ನೋಡಿದ್ರಲ್ಲ ಚೆನ್ನಾಗಿತ್ತು ಅಂತೇಳಿ. ಈಗ ಮತ್ತೆ ಇದು ಬೆಳಗ್ಗೆ ನೋಡಿದಷ್ಟು ಎಂಜಾಯ್ ಬರೋಂಗಿಲ್ಲ, ಸಾಯಂಕಾಲ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂ ಮಾತ್ರ. ಈಗ ಮನೆಗೆ ಹೋಗೋಣ ಬನ್ನಿ. ನಾನು ಹಿಂಗೆ ಮನೆಗೆ ಹೋಗ್ಬೇಕಾದ್ರೆ ಅಶೋಕ್ ಡಿಪೋಟ್ ಇದೆ ಅಲ್ಲ, ಇಲ್ಲೊಂದು SPV ಅಂತ ಕಾಂಪ್ಲೆಕ್ಸ್ ಓಪನ್ ಆಗಿದೆ. ಅದು ಎಕ್ಸಾಕ್ಟ್ ಕೆಳಗೇ ಏತರ್ ಫಾಸ್ಟ್ ಚಾರ್ಜಿಂಗ್ ಆಗಿದೆ, ಅಲ್ಲಿ ಪಾಯಿಂಟ್ ಆಗಿದೆ. ಮೊದಲಿಗೆ ಶೋರೂಮ್ ಹತ್ರ 2 ಇತ್ತು, ಇಲ್ಲೊಂದು 3, ಇದಕ್ಕೆ ಸುಟ್ಟು 3 ಆಗುತ್ತೆ. ಆಗಲಿ ಏತರ್ ಶೋರೂಮ್ದು ಬೈಕ್ ಸೈಡಿಂಗ್ ಚೆನ್ನಾಗಲ್ಲ ಅಂತ ನಾನು ಹೇಳ್ಕೊತೀನಿ, ತೋರಿಸ್ತೀನಿ ನೋಡಿರಿ. ಗಾಡಿ ಎಲ್ಲ ಇಟ್ಟಿದ್ದಾರೆ, ಕಲೆಕ್ಷನ್ ಒಂದು ಕೊಡೋದು ಬಾಕಿ. ಏತರ್ ಫಾಸ್ಟ್ ಚಾರ್ಜಿಂಗ್ ಅಂತೇಳಿ ಆದಷ್ಟು ಜಲ್ದಿ ಆಯ್ತಂದರೆ ಏತರ್ ಗಾಡಿನೂ ಫುಲ್ ಸೇಲಿಂಗ್ ಆಗಲಿ. ಎಲ್ಲೂ ಇಲ್ಲ, ಇಲ್ಲಿ ನೋಡಿ ಕೆಳಗೆ ಇಟ್ಟಿದ್ದಾರೆ SPV ಅಂತ ಹೇಳಿ. ಎಲ್ಲರೂ ಒಂದು ವಿಲ್ಲನ್ ಚಾರ್ಜಿಂಗ್ ಆಗ್ತಾಯಿದೆ. ಕೆಳಗೆ ಎಕ್ಸಾಕ್ಟ್ ಕೆಳಗೆ ಇದೆ. ಆಯ್ತಂದರೆ ಚೆನ್ನಾಗಾಗುತ್ತೆ, ಜಲ್ದಿ ಆದಷ್ಟು ಬೇಗ ಜಲ್ದಿ ಓಪನ್ ಆಗಲಿ. ಫೈನಲಿ ಆಗಿ ಮನೆಗೆ ಬಂದಿದ್ದೀನಿ. ಈಗ ಊಟ ಮಾಡ್ತಾಯಿದ್ದೀನಿ. ಅಮ್ಮಂದು ಊಟ ಆಯಿತು, ಅಜ್ಜಿಂದು ಊಟ ಆಯಿತು, ತಾತಂದು ಊಟ ಆಯಿತು. ಮನೇಲಿ ಶಶಿಮ ಬಂದರೆ ಅವ್ರು ಮಲ್ಕೊಂಡ್ಬಿಟ್ರೆ ರೀತಿಯಲ್ಲಿ ಫುಲ್ ಕೊಟ್ಟಿದ್ದಾರೆ ಮೂರಲ್ಲಿ. ಈಗ ಬನ್ನಿ ಊಟ ಮಾಡೋಣ. ಎಲ್ಲರಿಗೂ ಗುಡ್ ಈವ್ನಿಂಗ್. ಈಗ ತಾನೇ ಗುಡಿ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು 5:20 ಆಗಿದೆ. ಕೃಷ್ಣ ಯಾಕಿನ ಕಾಲ್ ಮಾಡಿಲ್ಲ, ಔಟ್ ಆಗ್ತಾ ಇದೆ. ಈಗ ಹೋಗಿ ಡೈರೆಕ್ಟ್ ಗುಡಿಗೆ ಹೋಗ್ತೀನಿ. ಇಲ್ಲಾಗಿ ಗುಡಿ ರೀಚ್ ಆಗಿದ್ದೀನಿ. ನನ್ನ ಮುಖ ನೋಡೋದು 5 ಗಂಟೆಗೆ ಎದ್ದಿದ್ದೀನಿ. ಬಟ್ ನಿದ್ದಿನ ಜಗ್ಗಿ ಇತ್ತು, ನಿದ್ದೆ ಸರಿಯಾಗಿ ಆಗಿಲ್ಲ ನನಗೆ. ಅದಕ್ಕೋಸ್ಕರ ಇನ್ನು ರಾಮಾಚಾರ್ಯ ಬಲ್ಲದಾಚಾರ್ಯ ಇನ್ನೂ ಯಾರೂ ಬಂದಿಲ್ಲ, ನಾನೇ ಬಂದಿದ್ದೀನಿ ನಾ ಜಲ್ದಿ. ಅದಕ್ಕೋಸ್ಕರ ಜಲ್ದಿ ಆದಷ್ಟು ಬೇಗ ಜಲ್ದಿ ಬಾಗಿಲು ತೆಗೆದು ದೀಪ ಹಚ್ಚಿ ಕೊಡೋಣ. ಮಂಗಳೂರು ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 9:40 ಆಗಿದೆ. ಈಗ ಹೋಗೋಣ ಬನ್ನಿ. ಹಾಗೆ ಎರ್ಬಿಡಿ ಕಾಲೇಜ್ ಹೋಗ್ತಾ ಇದ್ದೆ, ಯಾಕಂದರೆ ರೋಡ್ ಚೆನ್ನಾಗಿದೆ ಅಲ್ಲ, ಸೊ ಅದಕ್ಕೋಸ್ಕರ. ರೋಡ್ ಮಾತ್ರ ಫುಲ್ ಸಾಫಿದೆ, ಸ್ಮೂತ್ ಇದೆ, ಅದ್ರ ಮೇಲೆ ಹೋಗ್ತಾ ಇದ್ದೀನಿ. ಮೇಲಾಗಿ ಈಗ ಮನೆಗೆ ಬಂದಿದ್ದೀನಿ. ನಮ್ಮಮ್ಮ ನನ್ನ ಡೈಲಾಗ್ ಕಾಪಿ ಮಾಡ್ತಾ ಇದ್ದಾರೆ. ಈ ಬಿಗ್ ಬಾಸು ಇವತ್ತು ಯಾರೂ ನಾಮಿನೇಟ್ ಆಗಿಲ್ಲ. ಮತ್ತು ಇವಾಗ ಅಶ್ವಿನಿ ಸೇಫ್ ಆಗಿದ್ದಾಳೆ. ಅಕ್ಕಿ ಬಂದ್ಬಿಟ್ಟು ಕಿಚ್ಚ ಚಪ್ಪಾಳಿನೂ ಬಂದಿದೆ.
ಸೊ ವಿಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಇದ್ದರೆ ಶ್ರಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ, ರಾಧೆ ರಾಧೆ.